ಉಪವಾಸನ ಸಂಜೆನೂ ಮುರಿಬೋದು. ಹೆಂಡತಿ ಆದವಳಿಗೆ ಗಂಡನೇ ದೇವರು, ಗಂಡನೇ ಮೊದಲು, ಆಮೇಲೆ ಈ ಪೂಜೆ ಶಾಸ್ತ್ರ ಎಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಈ ಪುಸ್ತಕದ ಮಾತೆಲ್ಲ ಚೆನ್ನಾಗಿ ಹೇಳ್ತೀರಾ. ವಿಕಿ, ಒಂದು ನಿಮಿಷ. ಶಾಸ್ತ್ರದ ಪ್ರಕಾರ ಹೆಂಡತಿ ಆದವಳು ದಿನ ಗಂಡ ಊಟ ಮಾಡಿದ್ಮೇಲೆ ಊಟ ಮಾಡಬೇಕಂತೆ. ಅದನ್ನಂತೂ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತಾದರೂ ನೀವು ಮೊದಲು ತಿನ್ನಿ. ಸುಳ್ಳಿ ಪುಳ್ಳೆ ಎಲ್ಲೋಗ್ಬಿಟ್ಟ? ನಿನಗೆ ನಗು, ನನಗೆ ಅಲ್ಲಿ ಬಚ್ಚಿಟ್ಕೊ ಅಂತ ನಾನು ಹೇಳಿದ್ನಾ? ಇಲ್ಲ, ಅವ್ರು ಬಂದಾಗ ನಿನ್ ಮುಂದೆ ನಿಂತಿರ್ಬೇಕಿತ್ತ. ಬರೋ ಟೈಮಿಗೆ ಸರಿಯಾಗಿ ಬಂದಿದ್ರೆ ಇದೆಲ್ಲ ಇರ್ತಿತ್ತ? ಸುಮ್ಮನೆ ಗೋಳಾಡ್ತಿದ್ಯಾ? ಜಾಸ್ತಿ ನಗ್ಬೇಡ. ಯಾಕೋ? ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೀಯ, ಅದಕ್ಕೆ. ನೀನು ನಗುನ ನಂಬೋದಿಕ್ಕಾಗಲ್ಲ. ಮತ್ತೆ ನೀನು ರಾಕ್ಷಸಿ ಆಗೋಕ್ಕೂ ಮುಂಚೆ ಊಟ ಮಾಡಿಸ್ತೀನಿ. ಕೂತ್ಕೋ. ಈ ಸಮಯದಲ್ಲಿ ಈ ಸಮಯ ಹಾಳು ಮಾಡಬಾರ್ದು. ನಂಗೆ ಅಂಜು, ಬೇಗ ಬಂದು ಏನಾದರೂ ತಿನ್ನು. 3 ಹೊತ್ತು ಆ ಮಾತ್ರೆ ಜೊತೆನೇ ಇರ್ತೀಯ ಏನೋ? ಕನ್ನಡದಲ್ಲಿ ಹೇಳೋದು ಅಂತ ಅದನ್ನು ಮಾತ್ರೆ ಅಂತ ಕರೆಯೋಕ್ಕಾಗಲ್ಲ ಪರಿ. ಅಲ್ಲ ರೀ, ಇಂಗ್ಲೀಷ್ನಲ್ಲಿ ಮಾತ್ರೆಗೆ ಟ್ಯಾಬ್ಲೆಟ್ ಅಂತ ತಾನೇ ಕರೆಯೋದು. ಹಾಗಿದ್ಮೇಲೆ ಟ್ಯಾಬ್ಲೆಟ್ ಅಂದರೆ ಮಾತ್ರೆನೇ ಅಲ್ವಾ? ನಮ್ಮ ಕನ್ನಡದಷ್ಟು ಶ್ರೀಮಂತವಾದ ಭಾಷೆ ಅಲ್ಲ ಇಂಗ್ಲೀಷು. ಬಡಪಾಯಿ ಅದು. ಎಲ್ಲದಕ್ಕೂ ಬೇರೆ ಬೇರೆ ಶಬ್ದ ಇಲ್ಲ ಅದ್ರ ಹತ್ರ. ಹಾಗಾಗಿ ಆ ಟ್ಯಾಬ್ಲೆಟೇ ಬೇರೆ, ಈ ಟ್ಯಾಬ್ಲೆಟೇ ಬೇರೆ. ಇದು ಸರಿಯಾಗಿದೆ ನೋಡಿ. ನಮ್ಮ ಕನ್ನಡಕ್ಕಿಂತ ಚಂದ ಯಾವುದೂ ಇಲ್ಲ ನೋಡಿ. ಸರಿ, ನಿಮಗೆ ತಿಂಡಿ ಹಾಕ್ಕೊಡ್ಲಾ? ಇದೇನ್ರಿ? ನೀನೇ ತೆಗೆದು ನೋಡು. ಅರೇ,
ಸೀರೆ ನಮ್ಮ ಆರ್ತಿಗೆ ಅಂತ ತಂದ್ರಾ? ಇಲ್ಲ ಪರಿ, ಇದನ್ನು ನಿನಗೆ ಅಂತಲೇ ತಂದಿದ್ದು. ಅಲ್ಲ ರೀ, ನನಗೆ ಯಾಕೆ ಇದನ್ನು ತರಕ್ಕೆ ಹೋದ್ರಿ? ನನಗಿದ್ರ ಅವಶ್ಯಕತೆನೇ ಇರಲಿಲ್ಲ. ರೇಷ್ಮೆ ಸೀರೆಗೆ ಅಂತ ಚೀಟಿ ಹಾಕಿದ್ದೆ ಪರಿ. ಆರತಿ ಮದುವೆ ಆದಮೇಲೆ ಮಕ್ಕಳು, ಖರ್ಚು, ಅದು ಇದು ಅಂತ ನೀನು ಸೀರೆನೇ ತಗೊಂಡಿಲ್ಲ. ಯಾವಾಗಲೂ ನನ್ನ ಸುಖನ ಅವ್ರ ಸುಖನ ಮುಂದೆ ಇಡ್ತೀಯ. ಇವತ್ತು ಚೀಟಿ ದುಡ್ಡು ಬಂತು, ಅದಕ್ಕೆ ತಂದೆ. ಆದರೂ ರೀ, ನನಗೆ ಈ ಸೀರೆ ಅವಶ್ಯಕತೆ ಇರಲಿಲ್ಲ. ನನಗೂ ಅಷ್ಟೇ. ಸೀರೆ ತರೋದಕ್ಕಿಂತ ತುಂಬ ಮುಖ್ಯವಾದ ಖರ್ಚು ಅಂತ ಯಾವುದೂ ಇರಲಿಲ್ಲ. ಪ್ರೀತಿಯಿಂದ ತಂದಿದ್ದೀನಿ. ಇದನ್ನು ಮಕ್ಕಳಿಗೆ ಕೊಡೋದು ಅದು ಇದು ಅಂತ ಮಾಡಬೇಡ. ಯಾವಾಗಲಾದರೂ ಮುಂದೆ ನೀನೇ ಇದನ್ನು ಉಟ್ಕೋಬೇಕು. ನಿಮ್ಮ ಪ್ರೀತಿ ಅರ್ಥ ಆಗದೆ ನಾನು ಬೇಡ ಅಂದಿದ್ದಲ್ಲ ರೀ. ನಿಮ್ಮ ಪ್ರೀತಿ ಈ ಸೀರೆ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಎಲ್ಲನೂ ಹೌದು. ನನಗೆ ಈ ಸೀರೆ ಇಷ್ಟನೂ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಯಾರು ತಾನೇ ಏನಾದರೂ ಹೇಳು ಅಂದಿದ್ದು? ರೀ, ನಾನು ತಿಂಡಿ ಮಾಡಿಟ್ಟು ತುಂಬ ಹೊತ್ತಾಯಿತು, ಹಾಕ್ಕೊಡ್ಲಾ? ಬಾ, ಒಟ್ಟಿಗೆ ತಿಂಡಿ ತಿನ್ನೋಣ. ನಾನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡಿ ವರ್ಷದ ಮೇಲೆ ಆಯ್ತು. ಆದ್ರೆ ಮೊದಲು ಯಾವತ್ತೂ ನಂಗೆ ಇವಳು ಈ ತರ ಕಾಣಿಸ್ತಾನೆ ಇರಲಿಲ್ಲ. ಇವಳು ನೋಡಿದ್ರೆ ಮೈಯೆಲ್ಲ ಉರಿತಿತ್ತು. ಆದ್ರೆ ಆಮೇಲೆ ಇವಳನ್ನೇ ಇಷ್ಟಪಟ್ಬಿಟ್ಟೆ. ಹುಡುಗಿರಂದ್ರೆ ಆಗಲ್ಲ ಅನ್ನೋ ವೇದಾಂತ್ ವಸಿಷ್ಠನಿಂದ ತನ್ನ ಹುಡುಗಿಗೆ ಮುತ್ತು ಕೊಡಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡು ಬಂದಿರೋ ದಿಸ್ ವೇದಾಂತ್ ವಸಿಷ್ಠ ಇಸ್ ಟೋಟ್ಲಿ ಡಿಫ್ರೆಂಟ್. ನನ್ನ ಮುದ್ದುಗುಮ್ಮ, ನೀನು ನನ್ನನ್ನು ಹಾಳು ಮಾಡ್ಬಿಟ್ಟೆ. ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ಸುಂದ್ರಿ, ಚಿನ್ನಿ, ಬಂಗಾರಿ, ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತ ನನಗೆ ಗೊತ್ತು. ಜಾಸ್ತಿ ನೋಡಬೇಡ, ದೃಷ್ಟಿ ಆಗುತ್ತೆ. ನಿಂತೇನು? ಕುರ್ತಾ ಬಟನ್ ಕಿತ್ತೋಗಿದೆ. ಬಟನ್ ತಾನೆ, ಕುರ್ತಾ ಏನ್ ಕಿತ್ತೋಗಿಲ್ವಲ್ಲ, ಬಿಡು. ಹಾಗಲ್ಲ ಆಗಲ್ಲ, ನನ್ನ ಹುಡುಗ ನೀಟಾಗಿ ಹ್ಯಾಂಡ್ಸಮ್ ಆಗಿರ್ಬೇಕು, ಯಾವ ಕೊರತೆನೂ ಇರಬಾರ್ದು. ಇನ್ನು ಏನೇನು ಆಸೆನೋ ನಿನಗೆ? ತುಂಬಾ ಇದೆ. ನಿಜ ಹೇಳಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇದೆ.